ವರ್ಷ ಎಲ್ಲ ದುಡ್ದೆ ಖರೆ ಪ್ರಾಫಿಟ್ ಎಲ್ಲಿ ಹೋತ ಅದ ಗೊತ್ತಾಗಿಲ್ಲ. ಲಾಸ್ಟ್ ಮಟ್ಟ ನೋಡ್ರಿ ಇದು ಪೂರ ಡಿಕೋಡ್ ಮಾಡ್ತೇನೆ ರೀ. ಬಿಸ್ನೆಸ್ದು ಪರ್ಫಾರ್ಮೆನ್ಸ್ ಒಂದು ಬ್ಯಾಲೆನ್ಸ್ ಶೀಟು, ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅಲ್ಲಿಂದ ಗೊತ್ತಾಕೈತಿ ನಿಮ್ಮ ಬಿಸ್ನೆಸ್ ಎಷ್ಟು ಸ್ಟ್ರಾಂಗ್ ಐತಂತ. ಸೇವ್ ಒನ್ ಎಕ್ಸಾಂಪಲ್, ಇಡೀ ವರ್ಷಕ್ಕೆ 100 crore rupees ಟರ್ನ್ ಓವರ್ ಆಗೈತಿ, ಪ್ರಾಫಿಟ್ಟು 10%, ಅಂದ್ರೆ 10 crore rupees ನಿಮ್ಮ ಪ್ರಾಫಿಟ್ ಆಗೈತಿ. ಈ ಪ್ರಾಫಿಟ್ ಎಲ್ಲೈತ್ರಿ? ನಾನು ಅಂಕರ್ ಅಮೌಂಟ್ ವಿಡ್ರಾ ಮಾಡಿಲ್ಲ. ಸೊ ನಿಮ್ಮ ಪ್ರಾಫಿಟ್ಟು 2 ಕಾರಣಕ್ಕೆ ಹೋಗ್ತೈತ್ರಿ. ಒಂದು, ಅಥವಾ ನೀವು ಬಿಸ್ನೆಸ್ ಹೋಗಿ ರೀಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಇನ್ನೊಂದು ನೀವು ವಿಡ್ರಾ ಮಾಡಿರಬೇಕು. ನೀವು ವಿಡ್ರಾ ಮಾಡಿದ್ರೆ ನಿಮ್ದು ಕ್ಯಾಪಿಟಲ್ ರೆಡ್ಯೂಸ್ ಆಕೈತಿ, ರೀಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಕ್ಯಾಪಿಟಲ್ ಇನ್ಕ್ರೀಸ್ ಆಕೈತಿ. ರೀಇನ್ವೆಸ್ಟ್ಮೆಂಟ್ ಅಂದ್ರೆ ಹೆಂಗೆ ರೀ? ಭಾಳ ಸಿಂಪಲ್. ಐದರ್ ನೀವು ಅಸೆಟ್ಸ್ ಇನ್ಕ್ರೀಸ್ ಆಗ್ಯಾವು, ನೀವು ಏನೋ ಹೊಸ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ತೊಗೊಂಡಿರ್ಬೋದು, ಅಥವಾ ಇನ್ವೆಂಟರಿ ಒಳಗೆ ಹೆಚ್ಚಿಗೆ ರೊಕ್ಕ ಹಾಕಿರ್ಬೋದು, ಅಥವಾ ಬ್ಯಾಂಕ್ ಹೋಗಿ ಬ್ಯಾಲೆನ್ಸ್ ಹೆಚ್ಚಿಗೆ ಆಗಿರ್ಬೇಕು, ಅಥವಾ FD ಹೆಚ್ಚಿಗೆ ಆಗಿರ್ಬೋದು, ಅಥವಾ ನೀವು ಡೆಟರ್ಸ್ ಹೆಚ್ಚಿಗೆ ಆಗಿರ್ಬೋದು. ಇದೆಲ್ಲ ಒಂದು ಎಕ್ಸಾಂಪಲ್ಸ್ ಕೊಡತ್ತೇನೆ, ಅಸೆಟ್ ಹೆಚ್ಚಿಗೆ ಆಗಿರ್ಬೋದು. ಸೆಕೆಂಡ್ ರೀಸನ್ ಏನು? ನಿಮ್ಮ ಲಯಬಿಲಿಟಿ ರೆಡ್ಯೂಸ್ ಆಗಿರ್ಬೋದು. ಏನಲ್ಲಿ ನೀವು ಲೋನ್ ತೊಗೊಂಡಿರ್ತೀರಿ, ಅದು ರೀಪೇ ಮಾಡಿದ್ರೆ ಅಂದ್ರೂ ನಿಮ್ಮ ಕ್ಯಾಪಿಟಲ್ ಇನ್ಕ್ರೀಸ್ ಆಕೈತ್ರಿ. ಸಿಮಿಲರ್ಲಿ ಕಂಪ್ನಿ ಫಾರ್ಮ್ಯಾಟ್ ಒಳಗಿದ್ರೆ ನಿಮ್ಮ ಕ್ಯಾಪಿಟಲ್ ಇನ್ಕ್ರೀಸ್ ಆಗಂಗಿಲ್ಲ, ನಿಮ್ಮ ಶೇರ್ ವ್ಯಾಲ್ಯೂ ಇನ್ಕ್ರೀಸ್ ಆಕೈತಿ. ಇದು ಭಾಳ ಜನ ಗೊತ್ತೇ ಇಲ್ಲರಿ. ಅವ್ರಿಗೆ ಹೇಳ್ತಾರೆ ಇಡೀ ವರ್ಷನ ಟರ್ನ್ ಓವರ್ ಮಾಡೀನಿ, ಪ್ರಾಫಿಟ್ ಬಂದೈತೆ, ಕರಿ ಕೈಯಾಗಿಲ್ಲ. ಯಾಕಂದ್ರೆ ನೀವು ವಿಡ್ರಾ ಮಾಡಿಲ್ಲ ಅಂದರೆ ಏನು, ನಿಮ್ದು ವ್ಯಾಲ್ಯೂ ಇನ್ಕ್ರೀಸ್ ಆಗೈತಿ. ಅಷ್ಟೇ ರೀ, ಇದು ಸಿಂಪಲ್. ನಾನು CA ರಾಹುಲ್ ಆರ್ ಗಾಂಧಿ ಇಂಥವು ಬಿಸ್ನೆಸ್ ರಿಲೇಟೆಡ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೆ ಶೇರ್ ಮಾಡ್ತೀನಿ. ವಾಟ್ ಗೆಟ್ಸ್ ಮೆಜರ್ಡ್ ಗೆಟ್ಸ್ ಡನ್.